ಕನ್ನಡ ಚಿತ್ರರಂಗದಲ್ಲಿ ನಿರ್ದೇಶಕರಾಗಿ ನಟರಾಗಿ ಈಗಾಗಲೇ ಎಲ್ರಿಗೂ ಪರಿಚಿತರಾಗಿ ಹೆಸರು ಮಾಡಿರುವಂಥ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಸರ್ ಅವರು ಸದ್ಯಕ್ಕೆ ಕೃಷ್ಣ ರುಕ್ಕೋ ಧಾರಾವಾಹಿ ಮೂಲಕ ಒಬ್ಬ ಜವಾಬ್ದಾರಿ ತಂದೆಯ ಪಾತ್ರವನ್ನು ನಿರ್ವಹಿಸ್ತಿದ್ದಾರೆ. ಸದ್ಯಕ್ಕೆ ಅವ್ರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಒಬ್ಬ ತಂದೆಯ ಪಾತ್ರ ಪ್ರತಿ ಮನೆಯಲ್ಲೂ ಇರುತ್ತೆ, ನೀವೊಬ್ಬ ತಂದೆ ಕೂಡ. ಸೊ ಆದರೆ ಜವಾಬ್ದಾರಿಯುತ ತಂದೆಯ ಪಾತ್ರ ಕೃಷ್ಣ ರುಕ್ಕು ಸೀರಿಯಲ್ ಮೂಲಕ ಪ್ರೇಕ್ಷಕರನ್ನು ಎಷ್ಟು ಹತ್ತಿರವಾಗಿಸುತ್ತೆ ಅಂತ? ಖಂಡಿತವಾಗ್ಲೂ ಬಹಳ ಬೇಗ ತುಂಬ ಹತ್ತಿರ ಆಗುತ್ತೆ. ಯಾಕೆಂದರೆ ಎಲ್ಲ ಮಕ್ಕಳಿಗೂ ತಂದೆ ಮೇಲೆ ಪ್ರೀತಿ ಇರುತ್ತೆ, ಅದನ್ನು ವ್ಯಕ್ತಪಡಿಸ್ಕೊಳ್ಳುವಂಥದ್ದು ಗೊತ್ತಿಲ್ಲ ಹೇಗೆ ಅಂತ. ಅಪ್ಪನ ಹತ್ರ ಹೋಗ್ಬಿಟ್ಟು ಅಪ್ಪ ಐ ಲವ್ ಯು ಅಂತ ಹೇಳ್ತಾರೆ, ಹೇಳಲ್ಲ. ಹೇಳಬೇಕು ಅನ್ನೋ ಆಸೆ ಇರುತ್ತೆ, ಹೇಳೋಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು. ಮಕ್ಕಳು ಅಂದಮೇಲೆ ಆ ವಯಸ್ಸಿನಲ್ಲಿ ಒಂದಷ್ಟು ದಾರಿ ತಪ್ತಾರೆ, ಅವರನ್ನು ಸರಿದಾರಿ ತರಬೇಕು, ತಂದೆಯಾದ ಕರ್ತವ್ಯ. ಒಂದಷ್ಟು ಬಲ್ತಿರೋ ಮಕ್ಕಳಿರ್ತಾರೆ, ಅವು ಹೇಳಿದ ಮಾತು ಕೇಳೋದಿಲ್ಲ. ಅದು ಯಾಕೆಂದ್ರೆ ಅವರೆಲ್ಲ ಕೆಟ್ಟ ವಾತಾವರಣದಲ್ಲಿ ಬೆಳೀತಾ ಇರ್ತಾರೆ. ಅಂಥವ್ರನ್ನೆಲ್ಲ ಬಡಿದು ಮತ್ತೆ ದಾರಿಗೆ ತರಬೇಕು, ಅದು ಪ್ರತಿ ತಂದೆಯ ಜವಾಬ್ದಾರಿ. ಅಂಥ ಒಂದು ಜವಾಬ್ದಾರಿ ಸೂರ್ಯಪ್ರಕಾಶ್ ಪಾತ್ರ ಇದು. ಸರ್, ರೀಲಲ್ಲಿ ಒಬ್ಬ ಜವಾಬ್ದಾರಿಯುತ ತಂದೆ, ಬಟ್ ರಿಯಲ್ ಲೈಫಲ್ಲಿ ಎಸ್ ನಾರಾಯಣ್ ಸರ್ ಯಾವ ಥರದ ತಂದೆ? ಅಂದರೆ ಜೋವಿಯಲ್ ಪರ್ಸನಾ, ತುಂಬ ಸ್ಟ್ರಿಕ್ಟಾ, ಹೇಗೆ? ರಿಯಲ್ ಲೈಫಲ್ಲಿ ನನ್ನನ್ನೆಲ್ಲ ನೋಡಿದ್ದಾರೆ. ನಾನು ಸದಾ ಎಲ್ಲರೂ ನಗಿಸ್ತಾ ಇರ್ತೀನಿ, ಬದುಕಿನಲ್ಲಿ ಹಾಸ್ಯ ಇರಬೇಕು ಅಂತ ಹೇಳ್ತಾ ಇರ್ತೀನಿ. ಯಾಕೆಂದರೆ ಹಾಸ್ಯ ಇದ್ದಷ್ಟು ಬದುಕು ಶುದ್ಧವಾಗಿರುತ್ತೆ ಅಂತ, ಅಪಹಾಸ್ಯ ಇರಬಾರ್ದು ಅಂತ. ಆದರೆ ಹಾಸ್ಯ ಇದೆ ಅಂದ ಮಾತ್ರಕ್ಕೆ ಅವನಿಗೆ ಜವಾಬ್ದಾರಿ ಇಲ್ಲ, ತುಂಬ ಹಗುರವಾಗಿ ತಗೊಳ್ಳೋದು ಅಂತಲ್ಲ. ಭಯ ಇರಬಾರ್ದು ನಮ್ಮನ್ನು ಕಂಡ್ರೆ ಬೇರೆಯವ್ರಿಗೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಹಾಸ್ಯ ಲೇಪನ ಇರುತ್ತೆ. ಆದರೆ ಆ ವ್ಯಕ್ತಿ ಕೊಡಬೇಕಾದ ಗೌರವ ಕೊಡಲೇಬೇಕು, ಆ ಸ್ಥಾನಕ್ಕೆ ಕೊಡಬೇಕಾದಂಥ ಗೌರವ ಕೊಡಲೇಬೇಕು. ತಂದೆ ಆದವನು ಹೇಗಿರ್ಬೇಕು ಹಾಗಿರಲೇಬೇಕು. ನನಗೇನೋ ಈ ಪಾತ್ರ ನನ್ನ ಪಾತ್ರ ಅಂತ ಅನ್ನಿಸ್ತಾ ಇಲ್ಲ, ನಾನು ಇರೋದೇ ಹೀಗೆ. ಹಾಗಾಗಿ ನನ್ನ ನೋಡಿ ಪಾತ್ರ ಬರೆದ್ರೆ ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ನನಗೆ ಆ್ಯಕ್ಟ್ ಮಾಡೋದು ಏನು ಕಷ್ಟ ಆಗ್ತಾಯಿಲ್ಲ. ನಾನು ಹೇಗಿದ್ದೀನೋ ಹಾಗೆ ಪಾತ್ರ ಇದೆ, ತುಂಬ ಈಸಿ ಆಗ್ತಿದೆ ಮಾಡೋದು. ಸರ್, ಮೀಸೆ ಅನ್ನುವಂಥದ್ದು ಒಂದು ಜವಾಬ್ದಾರಿ ಆಗಿದೆಯಾ ಸರ್ ನಿಮಗೆ? ಮೀಸೆ ಇಟ್ಟರೆ ನಾನು ಭಿನ್ನವಾಗಿ ಕಾಣ್ತೀನಿ ಅಂತ ಅವರು ಆಸೆ ಪಟ್ಟಿದ್ದಾರೆ, ಮೀಸೆ ಇಟ್ಟು ಗೆದ್ದಿದ್ದಾರೆ. ಹಾಗಾಗಿ ಇರಲೇ ಬಿಡಿ ಮೀಸೆ ಒಂದಷ್ಟು ಇಡೋ, ನೋಡೋಕೆ ಚೆನ್ನಾಗಿ ಕಾಣ್ತಾಯಿತ್ತು ನನಗೂ ಕೂಡ. ಆಯಿತು, ಚೆನ್ನಾಗಿದೆ, ಮಾಡ್ತಾಯಿದ್ದೀನಿ. ಸರ್, ವಿಷ್ಣು ಸರನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಂಡಿದ್ದೀರಾ? ಯಾಕೆ ನಿಮ್ಮ ಸಿನಿಮಾ ಸೂರ್ಯವಂಶದಲ್ಲಿ ಯಾವ ರೀತಿ ವಿಷ್ಣು ಸರ್ಗೆ ಗೆಟಪ್ಗಳನ್ನು ಹಾಕಿದ್ದೀರಾ, ಆ ಗೆಟಪ್ ನನಗೆ ಸಿಗ್ತಾ ಇದೆ ಈ ಒಂದು ಸೀರಿಯಲ್ ಮೂಲಕ ಅಂತ ಒಂದು ಮಾತನ್ನು ಹೇಳ್ತೀರಾ. ಅದಲ್ಲದೆ ಒಂದು ನಂಟು ಕೂಡ ಇದೆ ಈ ಒಂದು ಸ್ಟುಡಿಯೋಕ್ಕೂ ನಿಮಗೂ. ಸೊ ಅದ್ರ ಬಗ್ಗೆ ಹೇಳೋದಾದರೆ? ಈ ಸ್ಟುಡಿಯೋ, ಈ ಫ್ಲೋರ್ ಸೂರ್ಯವಂಶ ಚಿತ್ರದ ಕೊನೆಯ ಶಾಟ್ ತೆಗೆದಂಥ ಜಾಗ ಇದು. ಅವತ್ತು ಸರಿ ಸುಮಾರು 12 ಗಂಟೆ ಮಧ್ಯರಾತ್ರಿ ಕುಂಬಳಕ ಹೊಡಿತಾ ಇದ್ವಿ ವಿಷ್ಣು ಸರ್ ಜೊತೆಲಿ. ಇಲ್ಲೆಲ್ಲ ತುಂಬ ತಮಾಷೆ ಮಾಡ್ತಾಯಿದ್ರು. 12 ಗಂಟೆ ರಾತ್ರಿ ಅಂತ ಅನ್ನಿಸ್ಲೇ ಇಲ್ಲ, ಅಷ್ಟು ಖುಷಿಯಾಗಿದ್ದಂಥ ಒಂದು ಘಳಿಗೆ ಅದು. ಅದೆಲ್ಲ ನೆನಪಾಯ್ತು ಇಲ್ಲಿ ಬಂದಾಗ. ಒಂದು ಕ್ಷಣ ಎಲ್ಲ ಫ್ಲ್ಯಾಶ್ ಬ್ಯಾಕ್ಗಳು, ಸ್ವಲ್ಪ ಎಮೋಷನ್ ಆದೆ ಅವಾಗ ನಾನು. ಇವತ್ತು ಅವರಿಲ್ಲ, ಈ ಸೆಟ್ಟಿಗೆ ಬರ್ತಾಯಿದ್ದೀನಿ. ಅವ್ರ ಜೊತೆಲಿ ಕಳೆದಂಥ ದಿನಗಳೆಲ್ಲ ತುಂಬ ಅದ್ಭುತವಾದಂಥ ದಿನಗಳು, ಮರೆಯೋಕ್ಕಾಗದೇ ಇರೋವಂಥ ದಿನಗಳು, ಮರಳಿ ಬರೋದಿಲ್ಲ ಆ ದಿನಗಳೆಲ್ಲ. ಅವೆಲ್ಲ ಲೆಜೆಂಡ್ಸ್. ಸರ್, ಒಂದು ಇರ ಇತ್ತು ಸರ್, ಒಂದು ನಿರ್ದೇಶಕನಾಗಿರ್ಬೋದು, ನಿರ್ಮಾಪಕನಾಗಿರ್ಬೋದು, ನಟ ಆಗಿರ್ಬೋದು, ನಟಿಯರು ಅವರಿಗೆ ಸಿಗ್ತಾ ಇದ್ದಂತಹ ಗೌರವ ಆಗಿರ್ಬೋದು, ಅದೊಂದು ಮೀಡಿಯಾ ಆಗಿರ್ಬೋದು ಅಥವಾ ಪ್ರಿಂಟ್ ಮೀಡಿಯಾದಿಂದ ಸಿಗ್ತಾ ಇರುವಂಥ ಒಂದು ಪಟ್ಟ ಆಗಿರ್ಬೋದು, ಅದು ಬೇರೆ ಥರ ಇತ್ತು. ಬಟ್ ಈಗ ಬದಲಾಗಿದೆ ಅಂತ ಅನ್ನಿಸ್ತಿದೆಯಾ ಸರ್? ಯಾಕಂದರೆ ಇತ್ತೀಚಿನ ನಟ ನಟಿಯರು ವಾಯ್ಸ್ ರೈಸ್ ಮಾಡ್ತಾ ಇದ್ದಾರೆ, ಸೊ ತಮ್ಮ ಭಾವನೆಗಳಿಗೆ ಧಕ್ಕೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಹೇಳೋದಾದರೆ? ಇಲ್ಲ, ನಟ ನಟಿಯರು ನಮ್ಮ ಚಿತ್ರರಂಗದ ಪ್ರಮುಖವಾದ ಭಾಗ. ಅವರು ನಾವೆಲ್ಲ ಒಂದೇನೆ. ಅವರಿಗೆಲ್ಲರೂ ಅವಮಾನ ಆದಾಗ ಅದು ನಮ್ಮದೇ ಅವಮಾನ ಆಗ್ತದೆ, ನಾವು ಕೂಡ ದನಿ ಎತ್ತಬೇಕಾಗ್ತದೆ. ಯಾಕೆಂದರೆ ನಾವೆಲ್ಲ ಒಂದು ಕುಟುಂಬ ಇದ್ದ ಹಾಗೆ. ತಪ್ಪು, ಎಲ್ಲರೂ ಕೂಡ ಒಂದು ಚೌಕಟ್ಟನ್ನು ಮೀರಿ ಹೊರಗಡೆ ಬರಬಾರ್ದು. ಪ್ರತಿಯೊಬ್ಬರಿಗೂ ಒಂದು ಆತ್ಮಗೌರವ ಅನ್ನೋದಿಂದ ಇರುತ್ತೆ. ಅವ್ರಿಗೆ ಅದೊಂದು ವೈಯಕ್ತಿಕವಾದ ಬದುಕು ಇರ್ತದೆ. ಅದನ್ನೆಲ್ಲ ನೀವು ದುರ್ಬಳಕೆ ಮಾಡಿಕೊಳ್ಬಾರ್ದು. ಅವರನ್ನು ಗೌರವದಿಂದ ಕಾಣಿ, ಪ್ರೀತಿಯಿಂದ ಕಾಣಿ. ಒಂದು ಹೆಣ್ಣುಮಕ್ಕಳು ಹೊರಗಡೆ ಬಂದು ಸಮಾಜದಲ್ಲಿ ಒಬ್ಬ ಪುರುಷನ ಸರಿಸಮನಾಗಿ ಅವರು ಕೂಡ ಬದುಕು ನಡೆಸ್ತಾರೆ ಎಂದಾಗ ಅವರನ್ನು ಸ್ವಾಗತಿಸಬೇಕು, ಬೆನ್ನು ತಟ್ಟಬೇಕು, ಪ್ರೋತ್ಸಾಹಿಸಬೇಕು. ಅವ್ರಿಗೆ ಮುಜುಗರ ಬರುವಂಥ ಕೆಲಸ ಪುರುಷ ಸಮಾಜ ಮಾಡಬಾರ್ದು. ಯಾರೇ ಆಗಿರಲಿ ಕೂಡ ಅದು ಅಕ್ಷಮ್ಯ, ನಾನು ಅದನ್ನು ಕ್ಷಮಿಸೋದು ಇಲ್ಲ. ಅವ್ರಿಗೆ ನಾನು ಕಿವಿ ಮಾತು ಹೇಳ್ತಾ ಇದ್ದೀನಿ, ತಿಳಿದು ಮಾಡಿದ್ರು ತಿಳಿದೇ ಮಾಡಿದರು ಅಂಥ ತಪ್ಪುಗಳನ್ನು ಮತ್ತೆ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ನಿಮ್ಮ ಸುತ್ತಲೂ ಹೆಣ್ಮಕ್ಳು ಇರ್ತಾರೆ, ನೆನ್ಪಿಟ್ಕೊಳ್ಳಿ. ನಿಮ್ಮ ಸುತ್ತ ನೀವು ಒಂದು ತಾಯಿ ಹೊಟ್ಟೆಯಿಂದ ಬಂದಿರ್ತೀರಿ, ಒಬ್ಬಳೆಲ್ಲೋ ಅಕ್ಕನೋ ತಂಗಿನೋ ಇರ್ತಾಳೆ,
ನಾಳೆ ಮದುವೆ ಆಗ್ತೀರಿ, ಮಡದೀರ್ತು ಬರ್ತಾಳೆ, ಮಗಳು ಹುಟ್ಟುತ್ತಾಳೆ, ಹೆಣ್ಣಿನ ಸುತ್ತನೇ ಇರಬೇಕು ಪುರುಷ. ಹಾಗಾಗಿ ಯಾವ ಹೆಣ್ಣನ್ನು ಹಗುರವಾಗಿ ಕಂಡ್ರೆ ಅದು ನಮಗೆ ಮುಳ್ಳಾಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಗೌರವದಿಂದ ಕಾಣಿ, ಅಷ್ಟೇ ನನ್ನ ರಿಕ್ವೆಸ್ಟ್. ಸರ್, ಕೊನೆಯದಾಗಿ ಹಿಂದಿನ ಸಿನಿಮಾ ನೀವು ಸೋಷಲ್ ಮೀಡಿಯಾ ಮೊಬೈಲ್ ವಿಚಾರವಾಗಿ ಏನು ಪ್ರೇಕ್ಷಕರಿಗೆ ತಲುಪಿಸ್ಬೇಕು ಅನ್ನೋ ಒಂದು ಪ್ರಯತ್ನ ಮಾಡಿದ್ರಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಸೋಷಲ್ ಮೀಡಿಯಾ ಅದನ್ನು ಒಂದು ಗೆರೆಯನ್ನು ದಾಟಿ ಮುಂದೆ ಹೋಗ್ತಾ ಇದೆ ಅಂತ ಅನ್ನಿಸ್ತಿದೆಯಾ? ಯಾಕಂದರೆ ಸಪ್ತಮಿ ಗೌಡ ಅವರ ಒಂದು ಸ್ಟೇಟ್ಮೆಂಟ್ ವಸ್ತುಗಳನ್ನಾಗಿ ಬಳಸ್ಕೊತಾ ಇದ್ದಾರೆ ಅನ್ನುವಂಥ ಒಂದು ಹೇಳಿಕೆ ವಿಚಾರವಾಗಿ ನೀವು ಹೇಳೋದಾದರೆ? ಖಂಡಿತವಾಗ್ಲೂ ವಸ್ತುಗಳಾಗಿ ಬಳಸ್ಕೋಬಾರ್ದು. ವಸ್ತುಗೂ ವ್ಯಕ್ತಿಗೂ ವ್ಯತ್ಯಾಸ ಇರ್ತದಲ್ವ. ವಸ್ತು ಅಂದರೆ ಬಳಸ್ಕೋತೀವಿ, ವ್ಯಕ್ತಿ ಅಂದರೆ ಗೌರವಿಸ್ಬೇಕು ಅಷ್ಟೇ. ವ್ಯಕ್ತಿಯಾಗಿ ನೋಡಿ, ಅವ್ರನ್ನ ಗೌರವವಾಗಿ ನೋಡಿ. ಅವರ ಹೇಳಿಕೆ ತುಂಬ ನೋವಾಯಿತು ನನಗೆ. ಈ ಥರ ಎಲ್ಲ ಅವ್ರಿಗೆ ಎಷ್ಟು ನೋವಿದ್ರೆ ಆ ಪದ ಬರುತ್ತೆ ಮನಸ್ಸಿಂದ. ಅದಕ್ಕೆಲ್ಲ ಅವಕಾಶ ಕೊಡಬಾರ್ದು. ಯಾರೇ ಆಗಿರಲಿ ಬದಲಾಯಿಸ್ಕೊಳ್ಳಿ, ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ಳಿ, ಗೌರವ ಕೊಡೋದನ್ನು ಕಲ್ತ್ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ಎಸ್ ನಾರಾಯಣ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಜಯನ್ ಜೊತೆ ದೀಪಿಕಾ ಪವರ್ ಟಿವಿ, ಬೆಂಗಳೂರು.